ನಿಮ್ ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ. ನಿಮ್ ಋಣ ನನಗೇನು ಬೇಕಾಗಿಲ್ಲ. ದುಡ್ಡು ಅರೇಂಜ್ ಆಗಿದೆ, ಕೊಟ್ಟು ತಲೆ ತೊಳ್ಕೊಂಡ್ಬಿಡ್ತೀನಿ. ನೀವು ದುಡ್ಡು ಕೊಡೋದು ಸಾಕು, ತಕ್ಷಣ ನಂಗೆ ವಾಪಸ್ ಕೊಡು ಅನ್ನೋದು ಸಾಕು. ತರ್ತಾ ಇದ್ದೀನಿ. ಹೇಳಿ ಚಿದಂಬರಂ ಸರ್. ಏನು ಆದಿತ್ಯ ದುಡ್ಡು ಅರೇಂಜ್ ಮಾಡ್ಕೊಂಡ್ ಬರ್ತಿದ್ದಾನ? ಅವನಿಗೆ ದುಡ್ಡು ಎಲ್ಲಿಂದ ಬಂತದ ನನಗೆ ಚೆನ್ನಾಗಿ ಗೊತ್ತು. ಹಲೋ. ಹೇ ಮನು, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಹುಡುಗರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರ್ಕೊಂಡು ಇಮಿಡಿಯೇಟಾಗಿ KS ರೋಡ್ ಜಂಕ್ಷನ್ ಹತ್ರ ಬಾ. ಏನು ವಿಷಯ ಗುರು? ಎಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಬೇಗ ಬಾರೋ. ಸರಿ ಗುರು, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿ ಇರ್ತೀವಿ. ಸರಿ. ಯಾರ ಮಗ ಇವರೆಲ್ಲ? ಯಾಕೆ ಅಟ್ಯಾಕ್ ಮಾಡಿದ್ರು? ಯಾರೋ ಗೊತ್ತಿಲ್ಲ ಮಗ. ನನ್ನ ಹತ್ರ ಇರೋ 5 ಲಕ್ಷ ಕಿತ್ಕೊಳಕ್ ಬಂದ್ರು. ನಿನ್ನ ಹತ್ರ 5 ಲಕ್ಷ ಇದೆ ಅಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನಮಗೇನು ಚಿದಂಬರನ್ ಮೇಲೆ ಡೌಟ್ ಮಗ. ಅವನೇ ಇದನ್ನ ಮಾಡ್ಸಿರ್ಬೇಕು. ಚಿದಂಬರಂ, ಚಿದಂಬರಂ, ಚಿದಂಬರಂ. ಏಯ್, ಏನ್ ಅಂಕಲ್ ನ ಹೆಸರಿಟ್ಟು ಕರಿತಾ ಇದೀಯಾ? ಏನಾಯ್ತು? ನಿನ್ನ ಹತ್ರ ಮಾತ್ರ ನಂಗೆ ಯಾವ ವಿಷಯನೂ ಇಲ್ಲ. ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡ್ರೆ ನಿನಗೆ ಮರ್ಯಾದೆ. ಇಲ್ಲ ಅಂದ್ರೆ ಚಿದಂಬರಂ, ಚಿದಂಬರಂ, ತಗೋ ನಿಮ್ ದುಡ್ಡು. ಏನೋ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರಿ ಅಂತ ನಿಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದೆ. ನಮ್ ಹುಡುಗಿ ನಿರಾಶನೂ ಅಷ್ಟೇ, ನಿಮ್ನ ತಂದೆ ತರ ಅನ್ಕೊಂಡಿದ್ಲು. ಆದ್ರೆ ನೀವು ಬೇರೆಯವ್ರ ತರ ಬರೀ ದುಡ್ಡಿನ ವ್ಯವಹಾರ ಮಾಡೋ ಅಂತ ನಂಗೆ ಇವಾಗ ಗೊತ್ತಾಯ್ತು. ಅಲ್ಲ ಆದಿ, ನಾಟಕ ಮಾಡಕ್ ಬರ್ಬೇಡಿ. ಇಷ್ಟು ದಿನ ನಿಮ್ನ ಒಳ್ಳೆಯವ್ರು ಅನ್ಕೊಂಡಿದ್ದೆ, ಆದ್ರೆ ನಿಮ್ ನಿಜವಾದ ಮುಖ ನಂಗೆ ಇವಾಗ ಗೊತ್ತಾಯ್ತು. 5 ಲಕ್ಷ ಕೊಟ್ಟಿದ್ರು ಅದನ್ನ ವಾಪಸ್ ಕೇಳ್ತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ? 5 ಲಕ್ಷ ಸುಮ್ಮನೆ ಬರುತ್ತೇನಾ? ಬರೀ 5 ಲಕ್ಷ ಕೇಳಿದ್ರೆ ನಂಗೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಅಮೌಂಟ್ ಅರೇಂಜ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನನ್ ಮೇಲೆ ಅಟ್ಯಾಕ್ ಮಾಡ್ತಿದ್ರಲ್ಲ. ನಿಮ್ನೆಲ್ಲ ಏನೋ ಅನ್ಕೊಂಡಿದ್ದೆ ನಾನು. ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ನ? ಇಲ್ಲ ಆದಿ, ನಿನಗೆಲ್ಲ ಕನ್ಫ್ಯೂಷನ್ ಆಗಿರ್ಬೇಕು. ನಾನು ಮತ್ತೆ ನಮ್ಸಕ್ ಬರ್ಬೇಡಿ. ನನ್ನ ಲೈಫಲ್ಲಿ ಯಾರನ್ನಾದ್ರೂ ನಂಬೋದಂದ್ರೆ ಒಂದೇ ಸಲ. ಆ ನಂಬಿಕೆ ಕಳ್ಕೊಂಡ್ರಿ ನನ್ನ ಲೈಫಲ್ಲಿ ಇನ್ಯಾವತ್ತೂ ನಿಮ್ ನಂಬಲ್ಲ. ನಾನು ಅಮೌಂಟ್ ತರ್ತೀನಿ ಅಂತ ನಿಮ್ಮೊಬ್ಬರಿಗೆ ಫೋನ್ ಮಾಡಿ ಹೇಳಿದ್ದು. ಅದ್ ಯಾಕೆ ಕರೆಕ್ಟಾಗಿ ನಾನು ಬರೋ ಟೈಮಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡ್ಸಿ ದುಡ್ಡು ಕಿತ್ಕೊಳಕ್ ಬಂದ್ರು? ನೀವು ಇಲ್ಲ ನಿಮ್ ಸಾಕು ಮಗ ಮಾಡ್ತಿದ್ರೆ ಮಾತ್ರ ಇದು ಸಾಧ್ಯ. ನನ್ನ ಹತ್ರ ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಟ್ರೈ ಮಾಡಬೇಡಿ. ಏನೋ ಒಂದ್ಸಲ ಕೆಲಸ ಕೊಟ್ಟು ನಂಗೆ ಹೆಲ್ಪ್ ಮಾಡಿದ್ರಿ ಅಂತ ನಿಮ್ನ ಸುಮ್ಮನೆ ಬಿಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ದಿದ್ದೆ ಬೇರೆ.
ಏ ಅದೇ ಒಂದ್ ನಿಮಿಷ ನೀನ್ ಸುಮ್ನೆ ಅಂಕಲ್ ಮೇಲೆ ಕೋಪ ಮಾಡ್ಕೋತಾ ಇದೀಯಾ ನೋಡು. ನಿನ್ಗೆ 5 ಲಕ್ಷ ಯಾರು ಕೊಟ್ರೋ ಅವರೇ ಇದನ್ನ ಮಾಡ್ತಿರ್ಬೋದಲ್ವಾ? ನನ್ ಬಗ್ಗೆ ನಿಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ರಂಜಿತ್. ನಿಮ್ಮ ಅಂಕಲ್ ಹತ್ರ ಕೇಳಿ ತಿಳ್ಕೊ. ಇವ್ರ ಹತ್ರ ಮುಂಚೆ ಬಂಡೇರಾಮ್ ಅಂತ ಕೆಲಸ ಮಾಡ್ತಿದ್ದ. ಅವನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ದವ್ ನಾನು. ನನಗೆ ದುಡ್ಡು ಕೊಟ್ಟಿದ್ ನಮ್ ತಂದೆ ಸೂರ್ಯ ಅವರು. ಅವ್ರು ನಿಮ್ಗಳ ತರ ಚೀಪ್ ಟ್ರಿಕ್ಸ್ ಮಾಡಲ್ಲ. ಹೋಗ್ಲಿ ಬಿಡು ಆದಿತ್ಯ, ಅವಾಗಿನೋ ದುಡ್ಡಿನ ಅಗತ್ಯ ಇತ್ತು ಅಂತ ವಾಪಸ್ ಕೊಡು ಅಂತ ಕೇಳಿದೆ. ನಿನಗೆ ಇಷ್ಟು ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ತಗೋ, ಇದು ನೀನೇ ಇಟ್ಕೋ, ವಾಪಸ್ ಕೊಡೋದು ಬೇಕಾಗಿಲ್ಲ. ನಿಮ್ಮ ಹತ್ರ ಒಂದ್ಸಲ ಅನ್ಸ್ಕೊಂಡಿದ್ದೆ ಸಾಕು. ನನಗಿನ್ ನಿಮ್ ಸವಾಸನೆ ಬೇಡ. ನನಗೆ ನೀವೆಲ್ಲ ಕಾಣಿಸ್ಕೊಂಬೇಡಿ. ನಾನು ಅಷ್ಟೇ ನಿಮ್ಗೆ ಇನ್ಯಾವತ್ತೂ ಕಾಣಿಸ್ಕೊಳಲ್ಲ. ನಾನು ಇನ್ಮೇಲೆ ನಿಮ್ಮ ಹತ್ರ ಕೆಲಸ ಮಾಡಲ್ಲ. ಗುಡ್ ಬೈ. ಆದಿತ್ಯ, ಆದಿತ್ಯ, ಎಂತ ಕೆಲಸ ಆಗೋಯ್ತು ನೋಡ್ರಿ ರಂಜಿತ್. ಎಷ್ಟು ಕಷ್ಟಪಟ್ಟು ಹುಡುಕಿದ್ದೆ ಗೊತ್ತಾ ಇವನನ್ನ. ಇಷ್ಟು ಕಟ್ಸಿರೋರು ಈ ಕಾಲದಲ್ಲಿ ಸಿಗೋದು ಬಹಳ ಅಪರೂಪ. ಸಾಲದಕ್ಕೆ ಇವನು ಆ ಸೂರ್ಯನ ಮಗ ಬೇರೆ. ಇವನನ್ನ ಹತ್ರ ಇಟ್ಕೊಂಡು ಆ ಸೂರ್ಯನ ಚೆನ್ನಾಗಿ ಆಟ ಆಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಒಂದು 5 ಲಕ್ಷಕ್ಕೋಸ್ಕರ, ಆಫ್ಟರ್ ಆಲ್ ಒಂದು 5 ಲಕ್ಷಕ್ಕೋಸ್ಕರ ಎಲ್ಲ ಹಾಳು ಮಾಡಿಬಿಟ್ಟೆಲ್ಲೋ. ಡ್ಯಾಡ್, ಹೋದ್ರೆ ಹೋಗ್ಲಿ ಬಿಡಿ. ಕೆಲವು ನಾಯಿಗಳು ಅನ್ನ ಹಾಕಿದ ಯಜಮಾನಿಗೆ ಕಚ್ಚಾಕ್ ಬರ್ತವೆ. ಇವನ್ ಅದಕ್ಕಿಂತ ಡೇಂಜರು. ಇವರಿಂದ ನಿಮ್ಗೆ ಹೆಲ್ಪ್ ಆಗೋದಕ್ಕಿಂತ ಹೆಚ್ಚಾಗಿ ಅಪಾಯನೇ ಜಾಸ್ತಿ. ಅವ್ನು ನಿಮ್ಮನ್ನ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಬಿಡಿ ಡ್ಯಾಡ್. ಏನೇ ಆಗಾಗ ಬಾಗಿಲು ಕಡೆ ನೋಡ್ತಿದ್ಯಾ? ನಿನ್ ಹುಡುಗಂಗ್ ವೆಯ್ಟಿಂಗಾ? ಶೋ, ಅವನಿಗೆ ಯಾರೇ ವೆಯ್ಟ್ ಮಾಡ್ತಾರೆ? ನಾನು ವೆಯ್ಟ್ ಮಾಡ್ತಾ ಇರೋದು ಆರ್ತಿ ಅಮ್ಮಂಗೆ. ಈ ವಯಸ್ಸಿನ ಹುಡುಗಿರು ಬರೋ ಹುಡುಗನ ಬಗ್ಗೆ ಯೋಚನೆ ಮಾಡ್ರೆ ನೀನೇನೆ ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ಗೇನು ಗೊತ್ತು ನನ್ನ ಕಷ್ಟ? ನಾನು ಸಿಕ್ಕಾಕೊಂಡಿರೋ ಸಿಚುಯೇಷನಿಂದ ಕಾಪಾಡೋದಕ್ಕೆ ಆರ್ತಿ ಅಮ್ಮನಿಂದ ಮಾತ್ರ ಸಾಧ್ಯ. ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಕೂಡ ಮಾಡ್ತಿಲ್ಲ. ಆರ್ತಿ, ಫೋನ್ ರಿಂಗ್ ಆಗ್ತಾ ಇದೆ, ತಗೊಳ್ಳೋದು ತಾನೆ? ಯಾರ್ದು ಫೋನು? ಸಾಕ್ಷಿದಮ್ಮ. ಸಾಕ್ಷಿದ? ಅದೇನು ಅಂತ ಕೇಳೋದಲ್ವೇನೆ? ಇವತ್ತು ಆರ್ಯನ್ ಫ್ರೆಂಡ್ ಕಾರ್ತಿಕ್ ಇದ್ದಾನಲ್ಲ, ಅವನು ಅವಳನ್ನ ನೋಡೋಕೆ ಬರ್ತಾ ಇದ್ದಾಳೆ. ಅದಕ್ಕೆ ಅವಳು ಪದೇ ಪದೇ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ಪಾಪ ಕಡೆ ಆ ಹುಡುಗಿ, ನೀನು ಬರ್ತೀಯ ಅಂತ ಕಾಯ್ತಾ ಇರ್ತಾಳೆ ಅಲ್ವೇ? ಸೂರ್ಯ ಅವರು, ಗಾಯತ್ರಿ ಅವರು ನಿನ್ನ ಮನೆಗೆ ಬಾ ಅಂತ ಕರೆದು ಹೋಗಿದಾರಲ್ವಾ? ನಾನು ಅಲ್ಲಿಗೆ ಹೋಗೋದು ಬಿಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ. ನಿಮಗೆ ಗೊತ್ತಲ್ಲ, ಮೊದಲೇ ಅವಳಿಗೆ ಈ ಸಂಬಂಧ ಇಷ್ಟ ಇಲ್ಲ. ಅದನ್ನು ತಪ್ಪಿಸೋದಕ್ಕೋಸ್ಕರ ನನ್ನ ಅಲ್ಲಿಗೆ ಕರಿತಾ ಇದ್ದಾಳೆ. ಅಲ್ಲ ಕಡೆ, ಈಗ ಬರೋ ಹುಡುಗ ಚೆನ್ನಾಗಿದ್ರೆ ಅವನ್ನೇ ಮದುವೆ ಆಗ್ಬೋದಲ್ವಾ ಅವಳು? ಅವಳು ನಾನು ತೋರಿಸಿರೋ ಹುಡುಗ, ಅದೇ ನಮ್ಮ ಸ್ಕೂಲ್ ಟ್ರಸ್ಟಿ ರಂಜಿತ್ ಇದ್ದಾರಲ್ಲ, ಅವರನ್ನು ಅವಳು ಇಷ್ಟಪಟ್ಟಿದ್ದಾಳೆ. ಓ, ಇಷ್ಟೇನಾ? ಈ ವಿಷಯನ ಸೂರ್ಯ ಅವ್ರಿಗೆ ಹೇಳಿದ್ರೆ ಆಯ್ತಪ್ಪ. ಆ ಧೈರ್ಯ ನನಗಿಲ್ಲ ಅಮ್ಮ. ಅದಕ್ಕೆ ನಿನ್ನ ಸಹಾಯ ಕೇಳ್ತಾ ಇದ್ದಾಳೆ ಅವಳು. ನಿಮಗೆ ಗೊತ್ತಲ್ವಮ್ಮ, ನಾನು ಸೂರ್ಯ ಅವರು ಎಷ್ಟು ವರ್ಷ ಆದಮೇಲೆ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ. ಈ ಹಿಂದೆ ಇದೇ ರೀತಿ ವೇದಿಕನ ವಿಷಯದಲ್ಲೂ ನಾನು ಸೂರ್ಯ ಅವರು ದೂರ ಹಾಕಿದ್ವಿ. ಈಗ ಮತ್ತೆ ಸುಳ್ಳು ಹೇಳೋದು ಅಂದರೆ ನನ್ನ ಕೈಲಾಗಲ್ಲ. ನೀನು ಹೇಳ್ತಿರೋದು ಸರಿಯಾಗಿದೆ ಕಡೆ. ನೀನು ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು. ಈಗ ಏನಾದರೂ ಒಂದು ನೆಪ ಮಾಡಿ ಅವಳಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡು. ಫೋನ್ ಮಾಡಿ ಅವಳಿಗೆ. ಸರಿ. ಹ್ಞೂ ಕಾರ್ತಿಕ್, ಸ್ಟ್ರೈಟ್ ಬಂದು ರೈಟ್ ತಗೊಂಡ್ರಲ್ಲಿ ಒಂದು ಗಣೇಶ ಟೆಂಪಲ್ ಇದೆ. ಅಲ್ಲಿಂದ 3rd ಲೆಫ್ಟೇ ನಮ್ಮ ಮನೆ. ಗೇಟ್ ಆಚೆ PC ನಿಂತಿದ್ದಾನೆ, ಒಳಗೆ ಸೂರ್ಯ ರಾಜಶೇಖರ್ ಅಂತ ಬೋರ್ಡ್ ಹಾಕಿದೆ. ಗೊತ್ತಾಯ್ತಾ? ಓಕೆ ಕಣ, ಬಾಯ್. ಬಂದ್ಬಿಟ್ರೇನಾ? ಹೂ ಡ್ಯಾಡ್, ಇನ್ನೊಂದು 5 ನಿಮಿಷ ಇಲ್ಲಿ ರೀಚ್ ಆಗ್ತಾರಂತೆ. ಅರ್ಪಿತಾ, ಹೋಗ್ ಸಾಕ್ಷಿ ರೆಡಿ ಆಗಿದ್ದಾಳೆ ಎಂದು ನೋಡು. ಹೂ ಆಂಟಿ, ಫಸ್ಟ್ ಆಗಿ ಕೆಲಸ ಮಾಡಿ. ಇಲ್ಲಾಂದ್ರೆ ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾಳಷ್ಟೇ. ಹಾಗೆಲ್ಲ ಏನು ಮಾಡಲ್ಲ ಅಂತ ಸಾಕ್ಷಿ ನನಗೆ ಹೇಳಿದಾಳೆ. ಹಲೋ ಅಮ್ಮ, ಎಲ್ಲಿದ್ದೀರಾ ನೀವು? ನಿಮಗೆ ವೇಟಿಂಗು. ಸಾರಿ ಸಾಕ್ಷಿ, ನನಗಲ್ಲಿ ಬರೋದಕ್ಕಾಗಲ್ಲ. ನೀವು ಬರೋಕ್ಕಾಗಲ್ವಾ? ನೀವು ಬಂದು ನನ್ನನ್ನು ಸೇವ್ ಮಾಡ್ತೀರಾ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ.
ನೀವ್ ನೋಡಿದ್ರೆ ಬರಕ್ಕಾಗಲ್ಲ ಅಂತಿದ್ದೀರಾ, ಯಾಕೆ ಬರಕ್ಕಾಗಲ್ಲ? ನೋಡು ಸಾಕ್ಷಿ, ನೀನು ಆರ್ಯನ್ ಬಲವಂತಕ್ಕೆ ಹುಡುಗನ ಒಪ್ಕೊಳ್ತಾ ಇದೆಯಾ? ಈ ವಿಷಯ ನನಗೆ ನಿನಗೆ ಮಾತ್ರ ಗೊತ್ತಿರೋದು. ಒಂದು ವೇಳೆ ಆ ಹುಡುಗನ ಕಡೆಯವರು ನಿನ್ನ ಒಪ್ಕೊಂಡ್ರೆ ನಾನಾಗ ನಿನ್ನ ಪರವಾಗಿ ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಎಷ್ಟೋ ವರ್ಷ ಆದಮೇಲೆ ನಾನು ಸೂರ್ಯ ಅವರು ಒಂದಾಗಿದ್ದೀವಿ. ಈಗ ನಾನು ನಿನ್ನ ಪರವಾಗೂ ಮಾತಾಡೋಕ್ಕಾಗಲ್ಲ, ಸೂರ್ಯರ ಪರವಾಗೂ ಮಾತಾಡೋಕ್ಕಾಗಲ್ಲ. ನಾನು ಥರ ಇಕ್ಕಟ್ಟು ನನ್ನ ಸಿಕ್ಕಾಕೊಂಡಿದ್ದೀನಿ ಕಣೆ. ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ ಸಾಕ್ಷಿ. ನೀವ್ ಬರ್ಲಿಲ್ಲ ಅಂದ್ರೆ ನಾನೊಬ್ಳೆ ಹೇಗಮ್ಮ ಮ್ಯಾನೇಜ್ ಮಾಡ್ಲಿ? ನಿನಗಿರೋದು ಒಂದೇ ದಾರಿ ಸಾಕ್ಷಿ. ನನಗೀಗ ಮದುವೆ ಬೇಡ, ಇನ್ನು ನಾನು ಓದಬೇಕು ಅಂತ ಹೇಳು. ಅಯ್ಯೋ ಅಮ್ಮ, ನಾನು ಇದನ್ನೆಲ್ಲ ಡ್ಯಾಡಿಗೆ ಮೊದಲೇ ಹೇಳಿದ್ದೀನಿ. ಡ್ಯಾಡಿ ನೀನ್ ಮೊದಲು ಹುಡುಗನ್ ನೋಡು, ಆಮೇಲೆ ಇಷ್ಟ ಆದ್ರೆ ನಿಶ್ಚಿತಾರ್ಥ ಮಾಡೋಣ, ಎಕ್ಸಾಮ್ ಮುಗಿದ್ಮೇಲೆ ಮದ್ವೆ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರು. ನೀನು ನಿಮ್ಮ ಡ್ಯಾಡಿ ಹತ್ರ ಹೋಗಿ ರಂಜಿತ್ನ ಇಷ್ಟಪಡ್ತಿರೋ ವಿಷಯನ ಹೇಳ್ಬಿಡು ಸಾಕ್ಷಿ. ಇಲ್ಲ ಅಮ್ಮ, ಅದು ಆಗ್ತಾ ಇಲ್ಲ. ಡ್ಯಾಡಿ ಹತ್ರ ವಿಷಯ ಹೇಳೋಣ ಅಂತ 2-3 ಸಲ ಹೋದೆ. ಡ್ಯಾಡಿ ಮುಖ ನೋಡಿದ್ಮೇಲೆ ಆ ವಿಷಯ ಹೇಳೋದಕ್ಕೆ ಮಾತೇ ಹೊರಡ್ಲಿಲ್ಲ. ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಸಾಕ್ಷಿ. ನೀನು ಇದರಿಂದ ಹೇಗಾದರೂ ಪಾರಾಗು. ಆಮೇಲೆ ನೀನು ಆದಿತ್ಯ ನೋಡಿರೋ ಹುಡುಗನೂ ಸಂಜೆ ನೋಡಬೇಕು. ಅಯ್ಯೋ, ನನಗೆ ಈ ಟೆನ್ಷನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ಮಾತ್ರ ನೀವೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕು. ಹೀಗೆ ಬರ್ತಾ ಇರೋ ಹುಡುಗನ ಹೇಗೆ ಅವಾಯ್ಡ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇದನ್ನು ನೀನೇ ಹೇಗಾದರೂ ಮಾಡಿ ಸಾಲ್ವ್ ಮಾಡ್ಕೊಳ್ಬೇಕು ಸಾಕ್ಷಿ. ನನಗೇನಾಯ್ತು ಅಂತ ಫೋನ್ ಮಾಡಿ ಹೇಳು. ಆಲ್ ದ ಬೆಸ್ಟ್. ಸರಿ ಅಮ್ಮ. ಯಾರೋ ನನ್ನ ಜೊತೆ ಇದ್ರೆ ನೀವಿದ್ದಾಗ ಆಗುತ್ತಾ ಅಮ್ಮ? ನೀವು ಬರ್ತೀನಿ ಅಂತ ಹೇಳಿ ಬರಲೇ ಇಲ್ದಲ್ಲ ಅಮ್ಮ. ಏನು ಅರ್ಪಿತಾ ಆಂಟಿನ? ಅವ್ರು ನನ್ನ ಪಾಲಿಗಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಅವರನ್ನ ನಾನು ಅಮ್ಮ ಅನ್ಕೊಳಕ್ಕಾಗುತ್ತಾ ಅಮ್ಮ? ಸರಿ ಅಮ್ಮ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನೀನು ರೆಡಿ ಆಗಿಲ್ವಾ? ಫೋನಲ್ಲೇ ಮಾತಾಡ್ಕೊಂಡು ಕೂತಿದ್ಯಾ? ನಾನೇನು ನನ್ನ ಲವ್ವರ್ ಜೊತೆ ಮಾತಾಡ್ತಾ ಇರಲಿಲ್ಲ, ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ನೀ ಯಾರ ಜೊತೆ ಮಾತಾಡಿದ್ರೆ ನನಗೇನು? ನೀನು ರೆಡಿ ಆಗಿದ್ಯಲ್ವ ನೋಡ್ಕೊಂಡು ಬಾ ಅಂತ ಆರ್ಯ ಹೇಳ್ದ, ಅದಕ್ಕೆ ಬಂದೆ. ಆರ್ಯನ್ ಫ್ರೆಂಡ್ ಬಂದ? ಇನ್ನೂ ಇಲ್ಲ. ಅವ್ನು ಬರೋ ಅಷ್ಟರಲ್ಲಿ ರೆಡಿ ಆಗಿರ್ತೀನಿ ಅಂತ ಹೇಳಿ. ಆರ್ತಿಯಮ್ಮ ಬರಲ್ವಾ? ನಾನು ಅವತ್ತೇ ಹೇಳಿದ್ನಲ್ಲ, ಅವರು ಸಾಕ್ಷಿ ನಿಶ್ಚಿತಾರ್ಥಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನೊಂದ್ಸಲ ಕಾಲ್ ಮಾಡ್ಲಾ? ಬಂದ್ರು ಅನ್ಸುತ್ತೆ ಕಣ. ಹಲೋ ಕಾರ್ತಿಕ್. ಡ್ಯಾಡ್, ಇವನ್ ಕಾರ್ತಿಕ್. ಹಲೋ. ಇವ್ರು ಕಾರ್ತಿಕ್ ಅವ್ರ ತಾಯಿ. ನಮಸ್ತೆ. ನಮಸ್ತೆ. ಕಾರ್ತಿಕ್ ಡ್ಯಾಡ್ ಇಂಡಸ್ಟ್ರಿಯಲಿಸ್ಟು. ಅವ್ರಿಗೇನೋ ಕೆಲಸ ಇತ್ತು ಅಂತ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ, ಪ್ಲೀಸ್ ಕಮ್. ಬನ್ನಿ. ಏನೇ ನೀನೇ ಮದ್ವೆ ಗಂಡ ತರ ನೋಡ್ತಾ ಇದ್ಯಾ? ಏನಿಲ್ಲ, ಬರೋ ಗಂಡು ನೀನು ನೋಡಿದ ತಕ್ಷಣ ಒಪ್ಕೋಬೇಕಲ್ವಾ? ಅವನೇನೆ ನನ್ನನ್ನು ಒಪ್ಕೊಳ್ಳೋದು, ನಾನೇ ಅವನನ್ನ ರಿಜೆಕ್ಟ್ ಮಾಡ್ತೀನಿ. ಅವನು ಒಪ್ಕೊಂಡ್ರು ಒಂದೇ, ಒಪ್ಕೊಳ್ದೇ ಇದ್ರು ಒಂದೇ. ನೋಡು, ನನ್ನ ಮದ್ವೆ ಆಗೋಗೊಂಡು ಫೋನ್ ಮಾಡ್ತಾ ಇದ್ದಾನೆ. ಹಲೋ. ಹಾಯ್. ಹೇಳಿ ರಂಜಿತ್. ಏನ್ ಮೇಡಮ್, ಬಂದ ನಿಮ್ಗೆ ನೋಡಕ್ ಬಂದಿರೋ ಹುಡುಗ? ಬಂದ. ಹೌದಾ? ಹೇಗಿದೆ ನೋಡಕ್ಕೆ? ಓ, ಸಕ್ಕತ್ತಾಗಿದ್ದಾನೆ. ಪ್ರೊಫೈಲ್ ಲುಕ್ ನಲ್ಲಿ ಶಾಹಿದ್ ಕಪೂರ್ ತರ ಇದ್ದಾನೆ. ಫಿಸಿಕ್ ಹೃತಿಕ್ ರೋಷನ್ ತರ ಇದ್ದಾನೆ. ಹೈಟು ನಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗಿಂತ 1 ಇಂಚ್ ಕಡಿಮೆ. ವಾಯ್ಸ್ ಅಂತೂ ಡಿಟ್ಟೋ ಸಿದುಪು. ಟೋಟಲಿ. ಅಷ್ಟೇನಾ? ತಮಿಳು ತೆಲುಗು ಇಂಡಸ್ಟ್ರಿ ಬಿಟ್ಬಿಟ್ರಿ? ರೇ, ಏನ್ ಹೊಟ್ಟೆ ಉರಿಸ್ತಿರ್ರಿ? ಇಲ್ಲಪ್ಪ, ಇರೋದನ್ನ ಹೇಳ್ದೆ. ಸರಿ ಸರಿ ಸರಿ. ಅವನೇನಂದ? ನೀವೇನಂದ್ರಿ? ನಾನು ಅವನನ್ನು ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಟ್ಟೆ. ನೋ ಅನ್ನೋದಕ್ಕೆ ಮನ್ಸೇ ಬರಲಿಲ್ಲ. ಅದಕ್ಕೆ ರೀ ಸಾಕ್ಷಿ, ತಮಾಷೆ ಮಾಡ್ಬೇಡ್ರಿ. ಅವನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ನೋ ಅನ್ನೋದಕ್ಕೆ ನನಗೆ ರೀಸನ್ಸೇ ಗೊತ್ತಾಗ್ಲಿಲ್ಲ. ಅದಕ್ಕೆ ಎಸ್ ಅಂದ್ಬಿಟ್ಟೆ. ರೀ ಸಾಕ್ಷಿ, ನೋಡಿ ತಮಾಷೆ ಇಲ್ಲ. ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ? ಸಿಗ್ಲಿಲ್ಲ ಅಂದ್ರೆ? ಸಿಗ್ಲಿಲ್ಲ ಅಂದ್ರೆ ಮದುವೆ ದಿನ ಮದುವೆ ಮಂಟಪಕ್ಕೆ ಬಂದು ನಿಮ್ಮ ಎದುರುಗಡೆ ಪೋಸನ್ ತಗೊಂಡು ಸತ್ತಾಗ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ರಂಜಿತ್, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ನೀವು ಪಾಯ್ಸನ್ ತಗೊಂಡ್ರೆ ನಾನು ಬದುಕಿರ್ತೀನಿ ಅನ್ಕೊಂಡ್ರ? ಹಾಗೆಲ್ಲ ಮಾತಾಡ್ಬೇಡ ಸಾಕ್ಷಿ. ಮತ್ತೆ ನಾನು ಏನ್ ಮಾಡ್ಲಿ? ನೀವು ನನಗೆ ಸಿಗಲ್ಲ ಅನ್ನೋದನ್ನ ಕಲ್ಪಿಸ್ಕೊಳಕ್ಕೂ ನಂಗೆ ಕಷ್ಟ ಆಗುತ್ತೆ. ಅದಕ್ಕೆ ಹಾಗಂದೆ ಅಷ್ಟೇ. ನನಗೂ ಅಷ್ಟೇ ರಂಜಿತ್.
ನೀವಿಲ್ಲದೆ ಇರೋ ಜೀವನ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ಮತ್ತೆ ಈಗ ಬರೋ ಹುಡುಗ ತುಂಬಾ ಚೆನ್ನಾಗಿದ್ದು ಅವನ್ನ ರಿಜೆಕ್ಟ್ ಮಾಡಕ್ಕೆ ರೀಸನ್ ಇಲ್ಲದೆ ಹೋದ್ರೆ ಏನ್ ಮಾಡ್ತೀರಾ? ನೀವೇನು ಯೋಚನೆ ಮಾಡಬೇಡಿ ರಂಜಿತ್, ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ. ಹೇಗಾದ್ರೂ ಮಾಡಿ ಆ ಹುಡುಗನ ರಿಜೆಕ್ಟ್ ಮಾಡ್ತೀನಿ. ಅದು ಹಾಗಲ್ಲ ಸಾಕ್ಷಿ, ನಿಮ್ಮ ಮನೆಯವ್ರಿಗೆಲ್ಲ ಅವ್ನು ಇಷ್ಟ ಆಗಿ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಟ ಮಾಡಿದ್ರೆ ಏನ್ ಮಾಡ್ತೀರಾ? ಆಗ ನಾನು ನಿಮ್ಮನ್ನು ಲವ್ ಮಾಡ್ತಿರೋ ವಿಷಯನ ಮನೇಲಿ ಎಲ್ರಿಗೂ ಹೇಳ್ತೀನಿ. ಯೋಚನೆ ಮಾಡಬೇಡಿ ರಂಜಿತ್, ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಿಮ್ಮನ್ನ ನನ್ನಿಂದ ಬೇರೆ ಮಾಡೋದಕ್ಕೆ ಅಪ್ಪ ಅಮ್ಮನಿಂದನೂ ಆಗಲ್ಲ, ಯಾರಿಂದನೂ ಆಗಲ್ಲ. ಅಬ್ಬಾ ಸಾಕ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಈ ಮಾತು ಕೇಳಿದ್ಮೇಲೆ ಈಗ ನನಗೆ ಜೀವ ಬಂತು. ಆ ಹುಡುಗ ಬಂದು ಹೋದ್ಮೇಲೆ ಫೋನ್ ಮಾಡಿ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ನಾನು. ಓಕೆ ಸರಿ, ಹುಡುಗ ಬರೋ ಟೈಮ್ ಆಯಿತು, ಇಡ್ತೀನಿ. ಓಕೆ ರಂಜಿತ್, ಐ ಲವ್ ಯು. ಟು ಸಾಕ್ಷಿ, ಬಾಯ್. ಬಾಯ್. ಆ ಹುಡುಗನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ಯಾನೆ, ಇದು ನಿಮ್ಮ ಮನೇಲಿ ಗೊತ್ತಾ? ಇಲ್ಲ ಕಣೆ, ನಾನು ಲವ್ ಮಾಡ್ತಿರೋ ವಿಷಯ ಮನೇಲಿ ಗೊತ್ತಾದ್ರೆ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಲಕ್ಕಿಲಿ ಆರ್ತಿ ಅಮ್ಮ ನಾನು ಇಷ್ಟಪಡ್ತಾ ಇರೋ ಹುಡುಗನೇ ನೋಡಿದ್ದಾರೆ. ಅದಕ್ಕೆ ಈ ಆರ್ಯ ತೋರಿಸ್ತಾ ಇರೋ ಹುಡುಗನ ಹೇಗಾದರೂ ಕ್ಯಾನ್ಸಲ್ ಮಾಡಿ ರಂಜಿತ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬ್ರಿಲಿಯಂಟ್ ಐಡಿಯಾ ಕಣೆ ನಿಂದು. ಏನದು ಬ್ರಿಲಿಯಂಟ್ ಐಡಿಯಾ? ಏನಿಲ್ಲ ಆಂಟಿ, ತಮಾಷೆಗೆ ಮಾತಾಡ್ತಿದ್ವಿ ಅಷ್ಟೇ ಅಲ್ವನೇ? ಹಾಂ ಹೌದು. ಹೋ ಹೌದಾ? ಹುಡುಗನ ಕಡೆಯವ್ರು ಬಂದಿದ್ದಾರೆ ಸಾಕ್ಷಿ, ನಿಂಗೋಸ್ಕರ ಕಾಯ್ತಿದ್ದಾರೆ. ಪಪ್ಪ ನಿನ್ನ ಬರೋಕೆ ಹೇಳಿದ್ರು. ಹಾಂ ಬರ್ತೀನಿ, ನೀವು ಹೊರಡಿ. ಸರಿ, ಬೇಗ ಬಾ. ನಾವು ಮಾತಾಡಿದ್ದೀನಿ, ಏನಾದ್ರು ಕೇಳಿಸ್ಕೊಂಡ್ರಾ? ಇಲ್ಲ ಕಣೆ, ಅವ್ರೇನಾದ್ರು ಕೇಳಿಸ್ಕೊಂಡಿದ್ರೆ ಬಂದು ನಿನ್ನ ಹತ್ರ ಅದ್ರ ಬಗ್ಗೆ ಕೇಳ್ತಿರ್ಲಿಲ್ವಾ? ಹೌದಲ್ವಾ? ಕರೆಕ್ಟ್. ಈ ಹೆಂಗಸು ಮೊದಲೇ ಸರಿಗಿಲ್ಲ. ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಡ್ಯಾಡಿ ಹತ್ರ ಫಿಟ್ಟಿಂಗ್ ಇಟ್ಬಿಟ್ರೆ ಮುಗೀತು ಕತೆ. ಸರಿ ಹೊರಡೋಣ. ನನ್ನ ಮಗಳು ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಇವರು ನಿಮ್ಮ ಇಲ್ಲ ಆಂಟಿ, ಇವ್ರು ನಮ್ಮ ಡ್ಯಾಡಿದ ಪರ್ಸನಲ್ ಸೆಕ್ರೆಟ್ರಿ. ನಿಮ್ಮ ಸಿಸ್ಟರ್ ಮಗಳು ಅಂದ್ರಲ್ಲ, ನಾನು ಅದಕ್ಕೆ ಇವ್ರ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅದು ನಮ್ಮ ಚಿಕ್ಕ ವಯಸ್ಸಿಂದ ಸಾಕು ಬೆಳೆಸಿದಾರಲ್ವಾ, ಅದಕ್ಕೆ ಹಾಕರ್ದ ಅಭ್ಯಾಸ. ಬಾಮ್ಮ ಕೊಡು ಪ್ಲೀಸ್ ನೋಡಿ. ಇವಳು ನನ್ನ ಮಗಳು ಸಾಕ್ಷಿ. ಹೌದಾ? ನಮಸ್ತೆ ಅಮ್ಮ. ನಮಸ್ತೆ. ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಹಾಯ್ ಸಾಕ್ಷಿ. ಹಲೋ. ಸಾಕ್ಷಿ ಮುಂಚೆನೇ ಗೊತ್ತಿತ್ತೇನೋ ನಿಮಗೆ? ಓಮ್ಮ, ಇಬ್ರು ಒಂದೇ ಕಾಲೇಜ್ನಲ್ಲೇ ಓದಿದ್ದು. ಆರ್ಯ ಹೇಳಿದ್ದ, ನೀವಿಬ್ರು ಒಬ್ರಿಗೊಬ್ರು ಮೊದಲೇ ಪರಿಚಯ ಇರೋದು ಒಳ್ಳೇದೇ ಆಯ್ತು. ಸಾಕ್ಷಿ, ದೊಡ್ಡವ್ರ ಕಾಲಕ್ಕೆ ನಮಸ್ಕಾರ ಮಾಡಮ್ಮ. ಪರವಾಗಿಲ್ಲ, ಹುಡುಗ ನಾಟ್ ಬ್ಯಾಡ್. ನನ್ನ ತಮ್ಮನ ಸೆಲೆಕ್ಷನ್ ಸೂಪರ್ ಆಗೇ ಇದೆ. ನನ್ನ ಹಾರ್ಟ್ನಲ್ಲಿ ವೇಕೆನ್ಸಿ ಇದ್ದಿದ್ರೆ ಕಣ್ಣು ಮುಚ್ಕೊಂಡು ಇವ್ರನ್ನ ಓಕೆ ಮಾಡಿಬಿಡ್ತಾ ಇದ್ದೆ. ಆದರೆ ಏನು ಮಾಡಲಿ, ರಂಜಿತ್ ನನ್ನ ಹಾರ್ಟ್ನಲ್ಲಿ ಫೆವಿಕಲ್ ಅಂಟಿಸ್ಕೊಂಡು ಕೂತ್ಬಿಟ್ಟಿದಾರಲ್ಲ. ನಮಗೇನೋ ನಿಮ್ಮ ಮಗಳು ತುಂಬ ಇಷ್ಟ ಆಯ್ತು ಸರ್. ನೀವೇನೋ ನಿಮ್ಮ ನಿರ್ಧಾರ ತಿಳಿಸ್ಬಿಟ್ರಿ, ತುಂಬ ಸಂತೋಷ. ಆದರೆ ಮದುವೆ ಆಗಬೇಕಾಗಿರೋ ನಿಮ್ಮ ಹುಡುಗ ಏನೂ ಮಾತಾಡ್ತಾನೆ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ ಹಾಗೆ. ಅದು ಹುಡುಗಿರ ವಿಷಯದಲ್ಲಿ. ಗಂಡು ಮಕ್ಕಳು ಬಾಯಿ ಬಿಟ್ಟು ಹೇಳಿದ್ರೇನೆ ಲಕ್ಷಣ. ಸಾಕ್ಷಿ ಅಂದರೆ ನನಗೂ. ಒಂದು ನಿಮಿಷ, ನಾನು ಕಾರ್ತಿಕ್ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾವೆಲ್ಲ ಮಾತಾಡ್ತಿದ್ದೀವಲ್ಲಮ್ಮ, ನೀನು ಮಾತಾಡೋಂಥದ್ದೇನಿದೆ? ಮಾತಾಡ್ಲಿ ಬಿಡಿ, ಅದರಲ್ಲಿ ಏನಿದೆ. ಹೋಗು ಕಾರ್ತಿಕ್. ನೀವು ಕಾಲೇಜಲ್ಲಿ ತುಂಬ ತರಲೆ ಮಾಡ್ತೀರಂತೆ ನಿಮ್ಮ ತಮ್ಮ ಹೇಳ್ದ. ಹೌದು, ನಾನು ಈಗಲೂ ತರಲೆ ಮಾಡ್ತೀನಿ. ನಾನು ಸ್ವಲ್ಪ ಬೋಲ್ಡ್ ಹುಡುಗಿ. ಲಾಸ್ಟ್ ವೀಕ್ ಯಾರೋ ಹುಡುಗ ನನಗೆ ರೇಗಿಸ್ದ. ಏನು ಮಾಡಿದೆ ಗೊತ್ತಾ? ಏನು ಮಾಡಿದ್ರಿ?
ಅವನಿಗಲ್ಲೇ ಕಪ್ಪಾಳ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದೆ. ನಿಮ್ಮನ್ನ ನೋಡಿದ್ರೆ ತುಂಬಾ ಸಾಫ್ಟ್ ಅನ್ನಿಸ್ತೀರಾ. ನನಗೆ ನಿಮಗೆ ಜೋಡಿ ಸರಿ ಹೋಗಲ್ಲ. ಇಲ್ಲ, ಚೆನ್ನಾಗೇ ಇರುತ್ತೆ. ಸ್ವಲ್ಪ ಕಾಂಟ್ರಾಸ್ಟ್ ಇರ್ಬೇಕು ಲೈಫ್ನಲ್ಲಿ. ನೀವು ನನಗಿಷ್ಟ ಆದ್ರಿ. ನನ್ನನ್ನು ಇಷ್ಟಪಡೋದಕ್ಕೆ ಏನು ಕಾರಣ? ನೀವು ತುಂಬ ಚೆನ್ನಾಗಿದ್ದೀರಾ. ಆಮೇಲೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನಗೆ ಇಷ್ಟ ಆಯಿತು. ಇನ್ನೂ ಏನೇನು ಗೊತ್ತು ನನ್ನ ಬಗ್ಗೆ? ಇಷ್ಟೇ, ಇದು ಮಿಕ್ಕಿದ್ದಲ್ಲ ಮದುವೆ ಆದ್ಮೇಲೆ ತಿಳ್ಕೊತೀನಿ. ವೇಟ್, ಅಷ್ಟು ಫಾಸ್ಟಾಗಿ ಹೋಗಬೇಡಿ. ಅದಕ್ಕಿಂತ ಮುಂಚೆ ನಾನು ಹೇಳಬೇಕಾಗಿರೋ ಕೆಲವು ವಿಷಯಗಳಿದೆ. ಯಾಕೆ? ನಾನು ನೋಡೋಕೆ ಚೆನ್ನಾಗಿಲ್ವಾ? ನೀವೇನೋ ತುಂಬ ಚೆನ್ನಾಗೇ ಇದ್ದೀರಾ, ಆದರೆ ನನಗಿನ್ನೂ ಓದಬೇಕು ಅಂತ ಆಸೆ ಇದೆ. ಮದುವೆ ಆದ್ಮೇಲೆ ಓದ್ಬೋದಲ್ಲ? ಆದರೆ ಅದು ನನಗಿಷ್ಟ ಇಲ್ವಲ್ಲ. ಹಾಗಾದರೆ ಒಂದು ಕೆಲಸ ಮಾಡೋಣ, ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ. ನೀವು ಓದ್ ಮುಗಿದ ಮೇಲೆ ಮದುವೆ ಆಗೋಣ, ಆಗ್ಬೋದಲ್ಲ? ನೋ, ನನಗೆ ಮದುವೆ ಇಷ್ಟ ಇಲ್ಲ ಅಷ್ಟೇ. ನನ್ನ ಜೊತೆ ಮದುವೆ ಬೇಡವೋ ಇಲ್ಲ ಮದುವೆನೇ ಬೇಡವಾ? ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ? ಹೌದು, ನಾನೊಬ್ರನ್ನ ಇಷ್ಟಪಡ್ತಾ ಇದ್ದೀನಿ.